Hello, this is Ashwini Chandur. So today let us deal with first chapter of economics, that is introductory to microeconomics. As you all know, you have two parts in economics, part A and part B. In part A, you are going to study about microeconomics, which study about economic actions of individual and small group of ಇಂಡಿವಿಜುವಲ್ಸ್ನ ಎಕನಾಮಿಕ್ ಆ್ಯಕ್ಷನ್ಸ್ ಹಾಗೂ ಇಂಡಿವಿಜುವಲ್ಸ್ನ ಸ್ಮಾಲ್ ಗ್ರೂಪ್ನ ಸ್ಟಡಿ ಮಾಡೋದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಪಾರ್ಟ್ ಎಯಲ್ಲಿ ನೀವು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಓವರ್ ಆಲ್ ಬಿಹೇವಿಯರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಆನ್ ಎಕನಾಮಿಯ ಓವರ್ ಆಲ್ ಬಿಹೇವಿಯರ್ ಮತ್ತು ಪರ್ಫಾರ್ಮೆನ್ಸ್ನ ಸ್ಟಡಿ ಮಾಡೋದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ನಾವು ಪಾರ್ಟ್ ಬಿಯಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನ ನೋಡ್ತಾ ಹೋಗ್ತೀವಿ. Okay, so today let us deal with the first chapter of 1 mark questions, and tomorrow we'll discuss about 2 marks and 4 marks questions. All right. So first mind ಬಂದು MCQ. ನೋಡಿ ಇದರಲ್ಲಿ ನಿಮಗೆ 4 MCQ ಇದೆ ಫಸ್ಟ್ ಚಾಪ್ಟರಿಂದ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ 4 MCQ ಇದೆ. So first question nodi, the scarce resources of an economy have option A competing usage, option B single usage, option C unlimited usage, option D none of the above. Answer bandu option A competing usage. Which of the following is an example of microeconomic study? Option A national income, option B consumer behavior, option C unemployment, option D foreign trade. Option B consumer behavior. Central problems of an economy includes option A what to produce, option B how to produce, option C for whom to produce, and option D all of the above. Answer bandu option D all of the above. Fourth question nodi, traditionally the subject matter of economics has been studied under the following branches. Option A micro and macroeconomics, option B positive and normative economics, option C deductive and inductive economics, option D none of the above. Answer bandu option A micro and macroeconomics. ಇನ್ನು ಸೆಕೆಂಡ್ ಮೈಂಡ್ ನೋಡಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಈ ಚಾಪ್ಟರಲ್ಲಿ ನಿಮಗೆ 4 ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆ. ಸೊ ಫಸ್ಟ್ ಕ್ವಶನ್ ನೋಡಿ, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ದ ಪ್ರಾಬ್ಲಮ್ ಆಫ್ choice. In a centrally planned economy, all important decisions are made by dash the government. Dash is a set of arrangements where economic agents can freely exchange their endowments or products with each other. Market economy. In reality, all economics are mixed economics. ಥರ್ಡ್ ಮೈಂಡ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಸೊ ನಿಮಗೆ ಇಲ್ಲಿ 5 ಮ್ಯಾಚಪ್ಸ್ ಇರುತ್ತೆ. ಮಾರ್ಕೆಟ್ ಎಕಾನಮಿ ಪ್ರೈವೇಟ್, ಸರ್ವಿಸ್ ಆಫ್ ಅ ಟೀಚರ್ ಸ್ಕಿಲ್, ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಗವರ್ನಮೆಂಟ್, ಪಾಸಿಟಿವ್ ಎಕನಾಮಿಕ್ಸ್ ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್, ನಾರ್ಮಟಿವ್ ಎಕನಾಮಿಕ್ಸ್ ಇವ್ಯಾಲ್ಯೂಯೇಟ್ ದ ಮೆಕ್ಯಾನಿಸಮ್. ಇನ್ನು 1 ಮಾರ್ಕಿನ ಕ್ವಶನ್ ಆನ್ಸರ್ಸ್ ನೋಡಿ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ವೈ ಡಸ್ ಪ್ರಾಬ್ಲಮ್ ಆಫ್ ಚಾಯ್ಸಸ್ ಅರೈಸಸ್ when there are multiple alternatives and limited resources? ಪ್ರಾಬ್ಲಮ್ ಆಫ್ ಚಾಯ್ಸಸ್ ಯಾಕೆ ರೈಸ್ ಆಗುತ್ತೆ ಅಂದರೆ, ಒಂದು ಲಿಮಿಟೆಡ್ ರಿಸೋರ್ಸಸ್ ಇದ್ದಾಗ, ಅಂದರೆ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಆ್ಯಂಡ್ ವೆನ್ ದೇರ್ ಆರ್ ಮಲ್ಟಿಪಲ್ ಆಲ್ಟರ್ನೇಟಿವ್ಸ್, ಅಂದರೆ ಸುಮಾರಷ್ಟು ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಇದ್ದಾಗ ಪ್ರಾಬ್ಲಮ್ ಆಫ್ ಚಾಯ್ಸಸ್ ಅರೈಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಮಾರ್ಕೆಟ್ ಎಕಾನಮಿ? ಮಾರ್ಕೆಟ್ ಎಕಾನಮಿ ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಮಾರ್ಕೆಟ್ ಎಕಾನಮಿ ಈಸ್ ಆನ್ ಎಕಾನಮಿ ಇನ್ ವಿಚ್ ದ ಎಕನಾಮಿಕ್ ಡಿಸಿಷನ್ಸ್ ಆರ್ ಅಂಡರ್ಟೇಕನ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಮೆಕ್ಯಾನಿಸಮ್ ಬೈ ದ ಪ್ರೈವೇಟ್ ಸೆಕ್ಟರ್. ಮಾರ್ಕೆಟ್ ಎಕಾನಮಿ ಅನ್ನೋದು ಒಂದು ಎಕಾನಮಿ ಎಲ್ಲಿ ಎಕನಾಮಿಕ್ ಡಿಸಿಷನ್ಸ್ ಏನಿರುತ್ತೆ ಅದನ್ನು ಎಲ್ಲ ಪ್ರೈವೇಟ್ ಸೆಕ್ಟರು ಮಾರ್ಕೆಟ್ ಮೆಕ್ಯಾನಿಸಮ್ ಬೇಸಿಸಲ್ಲಿ ತಗೊಳ್ಳೋದನ್ನು ಮಾರ್ಕೆಟ್ ಎಕಾನಮಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ? ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂದರೆ ಏನು?
ಅಂತ ಕೇಳಿದ್ದಾರೆ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಈಸ್ ಆನ್ ಎಕಾನಮಿ ಇನ್ ವಿಚ್ ದ ಎಕನಾಮಿಕ್ ಡಿಸಿಷನ್ಸ್ ಆರ್ ಅಂಡರ್ಟೇಕನ್ ಬೈ ದ ಗೌರ್ನಮೆಂಟ್. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಅಂದರೆ ಯಾವ ಎಕನಾಮಿಕ್ ಡಿಸಿಷನ್ನು ಗೌರ್ನಮೆಂಟಿಂದ ತಗೊಳ್ಪಡುತ್ತೆ ಅದನ್ನು ನಾವು ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಗಿವ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸಿನ ಮೀನಿಂಗ್ನ ಹೇಳಿ ಅಂತ ಕೇಳಿದ್ದಾರೆ. ಮೈಕ್ರೋ ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆಫ್ ಎಕನಾಮಿಕ್ ಆ್ಯಕ್ಷನ್ಸ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಸ್ಮಾಲ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ನ ಎಕನಾಮಿಕ್ ಆ್ಯಕ್ಷನ್ಸ್ ಹಾಗೂ ಇಂಡಿವಿಜುವಲ್ಸ್ನ ಸ್ಮಾಲ್ ಗ್ರೂಪ್ನ ಸ್ಟಡಿ ಮಾಡೋದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಪಾಸಿಟಿವ್ ಎಕನಾಮಿಕ್ಸ್ ಅಂದರೆ ಏನು ಅಂತ ಕೇಳಿದರೆ, ದ ಪಾಸಿಟಿವ್ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ವಾಟ್ ವಾಸ್ ಆ್ಯಂಡ್ ವಾಟ್ ಈಸ್ ಅಂಡರ್ ದ ಗಿವನ್ ಸೆಟ್ ಆಫ್ ಸರ್ಕಮ್ಸ್ಟೆನ್ಸಸ್. ಪಾಸಿಟಿವ್ ಎಕನಾಮಿಕ್ಸ್ ಅಂದರೆ ಇರೋವಂಥ ಸರ್ಕಮ್ಸ್ಟೆನ್ಸಲ್ಲಿ ಏನಾಗಿತ್ತು ಆ್ಯಂಡ್ ಏನಿದೆ ಅನ್ನೋದನ್ನು ಸ್ಟಡಿ ಮಾಡೋದೇ ಪಾಸಿಟಿವ್ ಎಕನಾಮಿಕ್ಸ್. ಇನ್ನು ಲಾಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ನಾರ್ಮೆಟಿವ್ ಎಕನಾಮಿಕ್ಸ್? ಇಟ್ ಸ್ಟಡೀಸ್ ವಾಟ್ ಔಟ್ ಟು ಬಿ. ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ವಾಟ್ ಶುಡ್ ಬಿ ಆ್ಯಂಡ್ ಶುಡ್ ನಾಟ್ ಬಿ ಡನ್. ಇರುವಂಥ ನಾರ್ಮೆಟಿವ್ ಎಕನಾಮಿಕ್ಸ್ ಅಂತ ಅಂದರೆ ಇರುವಂಥ ಸರ್ಕಮ್ಸ್ಟೆನ್ಸಲ್ಲಿ ಏನಾಗಿದೆ ಅನ್ನೋದನ್ನು ಸ್ಟಡಿ ಮಾಡಿ ಏನು ಮಾಡಬೇಕು ಆ್ಯಂಡ್ ಏನು ಮಾಡಬಾರ್ದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದೇ ನಾರ್ಮೆಟಿವ್ ಎಕನಾಮಿಕ್ಸ್. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಹೊಸ ವ್ಯೂವರ್ಸ್ ಯಾರು ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಫಸ್ಟ್ ಚಾಪ್ಟರಿನ ನೋಟ್ಸ್, ಎಕನಾಮಿಕ್ಸಿನ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಟರಿ ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರಿನ ನೋಟ್ಸ್ ರೆಡಿ ಆಗಿದೆ. ಯಾರಿಗೆಲ್ಲ ಬೇಕಿದೆ ವಾಟ್ಸಪ್ಪಲ್ಲಿ ನನಗೆ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್ ನೋಟ್ಸ್ ಅಂತ ಹೇಳಿ ಮೆಸೇಜ್ ಹಾಕಿದರೆ ನಾನು PDF ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.